ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಶಿವತಂದೆಯ ನೆನಪಿದೆಯೇ? ಶಿವಬಾಬಾರವರ ವಾಣಿ. ಮುರಳಿಯ ದಿನಾಂಕ 5/7/2026. ಬೆಳಗಿನ ತರಗತಿ. ರಿವೈಸ್ ಕೋರ್ಸ್ 12/10/2023. ಓಂ ನಮಃ ಶಿವಾಯ. ಸೃಷ್ಟಿಯ ಅಂತ್ಯ ಮತ್ತು ಆದಿಯ ರಹಸ್ಯ. ಮೂರು ಲೋಕಗಳ ರಹಸ್ಯವನ್ನು ತಿಳಿಸುವಂತಹ ಈ ಅಲೌಕಿಕ ಯಾತ್ರೆಯಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ಪಡೆಯುವ ಪುರುಷಾರ್ಥವನ್ನು ಮಾಡಿಸುವಂತಹ ತಂದೆಯ ಜೊತೆಗೆ ಆದಿಶಕ್ತಿ ಜಗದಂಬೆಯನ್ನು ಸಹ ಗುರುತಿಸಿ ಸಂಪೂರ್ಣ ನಿಶ್ಚಯ ಬುದ್ಧಿಯುಳ್ಳವರಾಗುವ ಶಿಕ್ಷಣವನ್ನು ನೀಡುವಂತಹ ಪರಮಹಿತೈಷಿ ಶಿವಬಾಬಾರವರು ಮಾತನಾಡಿದರು. ಒಳ್ಳೆಯದು. ಇಂದು ಬಾಪ್ ಮತ್ತು ದಾದಾ ಇಬ್ಬರು ಬಂದಿದ್ದಾರೆ. ಬಾಪ್ ಮತ್ತು ದಾದಾರಲ್ಲಿ ವ್ಯತ್ಯಾಸವಿದೆಯೇ? ಇದೆಯೇ? ಇಲ್ಲ ಬಾಬಾ, ಆದರೆ ಇದೆಯೇ? ಬಾಪ್ ಮತ್ತು ದಾದಾ. ದಾದಾ ಎಂದರೆ ತಂದೆಯ ತಂದೆ. ಯಾವ ರೂಪದಿಂದ ನೋಡಲು ಬಯಸುತ್ತೀರಿ? ತಂದೆ ಬಂದಿದ್ದಾರೆ, ಆತ್ಮಗಳ ತಂದೆ ಬಂದಿದ್ದಾರೆ ಮತ್ತು ಆತ್ಮದ ತಂದೆ ಪರಮಾತ್ಮನಾಗಿದ್ದಾರೆ. ಅಂದ ಮೇಲೆ ನಿಮ್ಮ ಮಧ್ಯದಲ್ಲಿ ಆತ್ಮಗಳ ತಂದೆ ಬಂದಿದ್ದಾರೆ. ಆದರೆ ಬೆಳಕಿನ ಶರೀರ ಬ್ರಹ್ಮ ತಂದೆಯದ್ದಾಗಿದೆ. ಆದ್ದರಿಂದ ದಾದಾ ಕೂಡ ಬಂದಿದ್ದಾರೆ ಎಂದು ಹೇಳಲಾಗುವುದು. ದಾದಾ ಎಂದರೆ ಎಲ್ಲ ಆತ್ಮಗಳ ಹಿರಿಯ ಸಹೋದರ. ಹಾಗಾದರೆ ಏನಾಯಿತು? ದಾದಾ ಆದರು ಮತ್ತು ಆತ್ಮಗಳ ತಂದೆ ಪರಮಾತ್ಮನಾದರು. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಬ್ರಹ್ಮ ತಂದೆಯಾದರು, ಬ್ರಹ್ಮನ ತಂದೆ ನಂತರ ದಾದಾ ಆದರು. ಆಟವಾಗಿದೆ ಅಲ್ಲವೇ? ಅದ್ಭುತ ಆಟವಾಗಿದೆ. ಆದರೆ ಇಬ್ಬರು ಬೇರೆ ಬೇರೆಯಾಗಿದ್ದಾರೆ. ಪ್ರತಿಯೊಂದು ಆತ್ಮದ ಪಾತ್ರ ಬೇರೆ ಬೇರೆಯಾಗಿದೆ. ಪರಮಾತ್ಮನ ಪಾತ್ರ ಬೇರೆಯಾಗಿದೆ. ನೀವೆಲ್ಲರೂ ಕೆಳಗೆ ಕುಳಿತುಕೊಂಡು ಮೇಲೆ ಹೋಗುವುದಾದರೆ ಹೇಗೆ ಎಣಿಕೆ ಮಾಡುತ್ತೀರಿ? ನೀವು ಇಲ್ಲಿಂದ ಮೇಲೆ ಹೋಗುವುದಾದರೆ ಮೊದಲು ಏನು ಬರುತ್ತದೆ? ಮೊದಲು ಬ್ರಹ್ಮಪುರಿ, ಅದರ ನಂತರ ವಿಷ್ಣುಪುರಿ, ಅದರ ನಂತರ ಶಂಕರಪುರಿ ಮತ್ತು ಅದರ ನಂತರ ಶಿವಪುರಿ. ಅರ್ಥವಾಯಿತೆ? ಇಲ್ಲಿಂದ ಹೋಗುವುದಾದರೆ ಹೀಗೆ ರಸ್ತೆ ನಿರ್ಮಾಣವಾಗಿದೆ. ಈಗ ಶಿವಪುರಿಯಿಂದ ಬನ್ನಿ. ಈಗ ಎಣಿಕೆ ಮಾಡಿ. ಮೊದಲು ಶಿವಪುರಿ, ಅದರ ನಂತರ ಶಂಕರಪುರಿ ಮತ್ತು ಅದರ ನಂತರ ವಿಷ್ಣುಪುರಿ, ಅದರ ನಂತರ ಬ್ರಹ್ಮಪುರಿ ಮತ್ತು ಅದರ ನಂತರ ಈ ಸಾಕಾರಿ ಸೃಷ್ಟಿ. ಯಾವಾಗ ಸೃಷ್ಟಿಯನ್ನು ರಚಿಸಲಾಯಿತು ಆಗ ಮೇಲಿಂದ ಕೆಳಗೆ ಬಂದು ರಚಿಸಲಾಯಿತು. ಮತ್ತು ಯಾವಾಗ ಸೃಷ್ಟಿಯನ್ನು ಸುತ್ತಿಕೊಳ್ಳಬೇಕಾಗುತ್ತದೆಯೋ ಅಂದರೆ ಸಂಕ್ಷಿಪ್ತ ಮಾಡಬೇಕಾಗುತ್ತದೆಯೋ ಆಗ ಕೆಳಗಿನಿಂದ ಮೇಲಿನ ಕಡೆಗೆ ಹೋಗುತ್ತಾರೆ. ಹೀಗೆಯೇ ಅಲ್ಲವೇ? ಹೀಗೆಯೇ ಸೃಷ್ಟಿಯನ್ನು ರಚಿಸಲಾಯಿತು. ಆದರೆ ಪ್ರತಿಯೊಂದು ಆಫೀಸ್ನಲ್ಲಿ ಬೇರೆ ಬೇರೆ ಕಾರ್ಯವಿದೆ. ಹೇಗೆ ನಿಮ್ಮೆಲ್ಲರ ಡಿಪಾರ್ಟ್ಮೆಂಟ್ಗಳಿರುತ್ತದಲ್ಲವೇ? ಹೇಗಿರುತ್ತದೆ? ಎಲ್ಲರ ಡಿಪಾರ್ಟ್ಮೆಂಟ್ ಬೇರೆ ಬೇರೆಯಾಗಿರುತ್ತದೆ. ಅಡುಗೆ ಮನೆಯ ಡಿಪಾರ್ಟ್ಮೆಂಟ್ ಬೇರೆ, ಔಷಧಿಯ ಡಿಪಾರ್ಟ್ಮೆಂಟ್ ಬೇರೆ, ಬಟ್ಟೆ ತೊಳೆಯುವ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತದೆ, ಸ್ವಚ್ಛತೆಯ ಡಿಪಾರ್ಟ್ಮೆಂಟ್ ಕೂಡ ಬೇರೆ ಇರುತ್ತದೆ. ಈಗ ನೀವೆಲ್ಲರೂ ಇವೆಲ್ಲವೂ ಒಂದೇ ಎಂದು ಹೇಳಿದರೆ ಹೇಗೆ ನಡೆಯುತ್ತದೆ? ಆದರೆ ಯಾರು ಮಾಲೀಕರಾಗಿದ್ದಾರೆಯೋ ಅವರು ಭಂಡಾರಕ್ಕೂ ಹೋಗುತ್ತಾರೆ, ಔಷಧಾಲಯಕ್ಕೂ ಹೋಗುತ್ತಾರೆ, ಸ್ವಚ್ಛತೆ ಮಾಡುವ ಡಿಪಾರ್ಟ್ಮೆಂಟಿಗೂ ಹೋಗುತ್ತಾರೆ. ಇವೆಲ್ಲವೂ ಆ ಮಾಲೀಕನ ವ್ಯವಹಾರವಾಗಿದೆ ಎಂದು ನೀವು ಹೇಳಬಹುದು. ಹೀಗೆ ಹೇಳಬಹುದು. ಆದರೆ ಎಲ್ಲರೂ ಒಂದೇ ಎಂದು ಹೇಳಲು ಸಾಧ್ಯವಿಲ್ಲ. ಎಲ್ಲರ ವ್ಯವಹಾರ, ಎಲ್ಲರ ಡಿಪಾರ್ಟ್ಮೆಂಟ್, ಎಲ್ಲರ ಕಾರ್ಯ ಬೇರೆ ಬೇರೆಯಾಗಿದೆ. ಉದಾಹರಣೆಗೆ ಬ್ರಹ್ಮಪುರಿಯಲ್ಲೇನು ಕಾರ್ಯವಿದೆ ಯೋಚಿಸಿ. ಅದು ಧೋಬಿಘಾಟ್ ಇದ್ದಂತೆ. ಅಂದರೆ ನೀವೀಗ ಕಲ್ಪನೆ ಮಾಡ್ಕೊಳ್ಳಿ, ಬ್ರಹ್ಮಪುರಿ ಧೋಬಿಘಾಟ್ ಇದ್ದಂತೆ. ಏನು? ಸೂಕ್ಷ್ಮವತನ. ಸೂಕ್ಷ್ಮವತನ ಧರ್ಮರಾಜ್ಪುರಿಯಲ್ಲಿ ಯಾವುದು? ಧೋಬಿಘಾಟ್ ಎಂದು ಹೇಳಲಾಗುವುದು. ಏಕೆ? ಆತ್ಮ ಚೆನ್ನಾಗಿ ಒಗೆದು ತೊಳೆಯುವುದು ಆಗುತ್ತದೆ, ಆತ್ಮ ಸ್ವಚ್ಛ ಆಗುತ್ತದೆ. ಹೀಗೆ ಆಗುತ್ತದಲ್ಲವೇ? ಈಗ ವಿಷ್ಣುಪುರಿಗೆ ಹೋಗಿ ಅಂದರೆ ಮೇಲೆ ಹೋಗುವ ಸೂಕ್ಷ್ಮ ತಪಾಸಣೆ, ಪಾಸ್ಪೋರ್ಟ್, ಎಲ್ಲರ ತಪಾಸಣೆ, ಚೆಕಿಂಗ್ ಮಾಡುವ ವಿಭಾಗ, ಸ್ಟ್ಯಾಂಪ್ ಹಾಕುವ ಡಿಪಾರ್ಟ್ಮೆಂಟ್ ಎಂದು ವಿಷ್ಣುಪುರಿಗೆ ಹೇಳುವರು. ಏಕೆಂದರೆ ನೀವು ಎಲ್ಲಿಗೆ ಹೋಗಬೇಕಾಗಿದೆ? ಇನ್ನು ಮೇಲೆ ಹೋಗಬೇಕಿದೆ. ಆದ್ದರಿಂದ ಎಲ್ಲಿಯವರೆಗೆ ನಿಮಗೆ ಸರಿಯಾಗಿ ಸೀಲು ಬೀಳುವುದಿಲ್ಲವೋ ಅಲ್ಲಿಯವರೆಗೆ ನೀವು ಮುಂದಿನ ಯಾತ್ರೆ ಮಾಡಲು ಸಾಧ್ಯವಿಲ್ಲ. ಈಗ ಇನ್ನೂ ಮೇಲೆ ಬನ್ನಿ. ಮೇಲೆ ಸಂಪೂರ್ಣ ಅಂತಿಮ ತಪಾಸಣೆ ಆಗುತ್ತದೆ. ಅದನ್ನು ಸೂಕ್ಷ್ಮ ತಪಾಸಣೆ ಎನ್ನುತ್ತಾರೆ. ಒಂದು ವೇಳೆ ಅಲ್ಲಿ ಪಾಸ್ಪೋರ್ಟ್ ರದ್ದಾದರೆ ಎಲ್ಲ ಕಡೆಯಿಂದಲೂ ರದ್ದಾಗಿ ಬಿಡುತ್ತದೆ. ಅಲ್ಲಿಯೂ ತನ್ನದೇ ಆದ ಡಿಪಾರ್ಟ್ಮೆಂಟ್ ಇದೆ. ಹಾಗಾದರೆ ಅಂತಿಮ ತಪಾಸಣೆ ಎಲ್ಲಿ ಉಳಿಯುತ್ತದೆ? ಅಂದರೆ ಅಂತಿಮ ಚೆಕಿಂಗ್ ಎಲ್ಲಾಗುತ್ತದೆ? ಶಂಕರಪುರಿಯಲ್ಲಿ. ಅದರ ನಂತರವೇ ನೀವು ಶಿವಪುರಿಯ ವಿಮಾನದಲ್ಲಿ ಕುಳಿತುಕೊಳ್ಳಬಹುದು. ನಂತರ ಅಲ್ಲಿಯೂ ಕಂಪಾರ್ಟ್ಮೆಂಟ್ಸ್ಗಳಿವೆ, ಡಬ್ಬಿಗಳಿವೆ. ಜನರಲ್ ಡಬ್ಬಿ ಕೂಡ ಇದೆ, ಮಧ್ಯಮ ವರ್ಗದ ಡಬ್ಬಿ ಕೂಡ ಇದೆ ಮತ್ತು ಫಸ್ಟ್ ಕ್ಲಾಸ್
ಡಬ್ಬಿ ಕೂಡ ಇದೆ. ಈಗ ನೀವು ಮಕ್ಕಳಿಗೆ ಯಾವ ಟಿಕೆಟ್ ಬೇಕು? ಎಲ್ಲರನ್ನೂ ಕೇಳಿದರೆ ಫಸ್ಟ್ ಕ್ಲಾಸ್ ಬೇಕು ಎಂದು ಹೇಳುವರು. ಆದರೆ ತಂದೆ ಹೇಳುತ್ತಾರೆ, ಫಸ್ಟ್ ಕ್ಲಾಸ್ನಂತಹ ಕರ್ತವ್ಯ ಮಾಡಿ ತೋರಿಸಿ, ಫಸ್ಟ್ ಕ್ಲಾಸ್ನಂತಹ ಸೇವೆ ಮಾಡಿ ತೋರಿಸಿ, ಫಸ್ಟ್ ಕ್ಲಾಸ್ನಂತಹ ಪುರುಷಾರ್ಥ ಮಾಡಿ ತೋರಿಸಿ ಮತ್ತು ಫಸ್ಟ್ ಕ್ಲಾಸ್ನಂತಹ ನೆನಪು ಮಾಡಿ ತೋರಿಸಿ. ಆಗ ಟಿಕೆಟ್ ಕೂಡ ಯಾವುದು ಸಿಗುತ್ತದೆ? ಟಿಕೆಟ್ ಕೂಡ ಫಸ್ಟ್ ಕ್ಲಾಸ್ ಸಿಗುತ್ತದೆ. ಈಗ ಏನು ಮಾಡಬೇಕು? ಫಸ್ಟ್ ಕ್ಲಾಸ್ನಲ್ಲಿ ಹೋಗಲು ಯೋಗ್ಯರಾಗಬೇಕು. ಜ್ಞಾನ ಸಂಪೂರ್ಣ ನೇರವಾಗಿದೆ. ಆದರೆ ಯಾವ ಮಕ್ಕಳಿಗೆ ಅರ್ಥವಾಗುವುದಿಲ್ಲವೋ ಅವರು ಜ್ಞಾನವನ್ನು ಉಲ್ಟಾ ಹಿಡಿದುಕೊಳ್ಳುತ್ತಾರೆ. ಎಲ್ಲೆಲ್ಲಿ ಮಕ್ಕಳು ಹೇಳುತ್ತಾರೆ ಬ್ರಹ್ಮ ಮತ್ತು ಶಿವ ಇಬ್ಬರು ಒಂದೇ ಎಂದು, ವಿಷ್ಣು ಮತ್ತು ಶಿವ ಇಬ್ಬರು ಒಂದೇ ಎಂದು ಎಲ್ಲರನ್ನು ಒಂದಾಗಿ ಸೇರಿಸಿ ಶಾಸ್ತ್ರಗಳಲ್ಲಿ ಏನು ಮಾಡಿದ್ದಾರೆ? ಎಡವಟ್ಟು ಮಾಡಿದ್ದಾರಲ್ಲವೇ? ಎಲ್ಲರೂ ದಾರಿ ತಪ್ಪಿ ಹೋದರು ಹೀಗೆ ಹೇಳಿ, ಅಂದರೆ ಶ್ರೀಕೃಷ್ಣನೇ ಗೀತೆಯ ಭಗವಂತ ಎಂದು ಹೇಳಿ ಎಡವಟ್ಟು ಮಾಡಿದ್ದಾರಲ್ಲವೇ? ವಾಸ್ತವದಲ್ಲಿ ಗೀತೆಯ ಭಗವಂತ ಯಾರು? ಶಿವ. ಆದ್ದರಿಂದ ಯಾವ ಮಕ್ಕಳು ಈ ಜ್ಞಾನ ಹರಡಿದ್ದಾರೆಯೋ, ಅಂದರೆ ಶಿವ ಮತ್ತು ಶ್ರೀಕೃಷ್ಣ ಒಂದೇ ಆಗಿದ್ದಾರೆ ಅಥವಾ ಬ್ರಹ್ಮ ಒಂದೇ ಆಗಿದ್ದಾರೆ ಎಂದು, ಅದೇ ಮಕ್ಕಳು ದ್ವಾಪರ ಯುಗದಲ್ಲಿ ಏನು ಮಾಡುತ್ತಾರೆ? ಶಾಸ್ತ್ರಗಳಲ್ಲಿ ಸರ್ವವ್ಯಾಪಿಯ ಜ್ಞಾನವನ್ನು ಹಾಕಿ ಇಡೀ ಪ್ರಪಂಚವನ್ನು ದಾರಿ ತಪ್ಪಿಸುವ ಕಾರ್ಯ ಮಾಡುತ್ತಾರೆ. ಆಗ ಅದರ ಹೊರೆ ಕೂಡ ನಂತರ ಎಷ್ಟಾಗುತ್ತದೆ? ಅನೇಕ ಪಟ್ಟು ಹೊರೆ ಬರುತ್ತದೆ. ದಾರಿಯಿಂದ ತಪ್ಪಿಸುವುದು ಇದು ಕೂಡ ಪಾಪದ ಕಾರ್ಯವಾಗಿದೆ. ಅರ್ಥವಾಯಿತು? ಒಂದು ವೇಳೆ ಯಾರಾದರೂ ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದರು ಮತ್ತು ಯಾವಾಗ ತಂದೆ ಬಂದಿದ್ದಾರೆ, ತಂದೆಯ ಜೊತೆ ಸರಿಯಾದ ದಾರಿಯಲ್ಲಿ ತನ್ನ ಮಕ್ಕಳು ತಂದೆಯ ಬೆರಳು ಹಿಡಿದು ಹೋಗುತ್ತಿದ್ದಾರೆ ಮತ್ತು ಯಾರಾದರೂ ಬಂದು ದಾರಿ ತಪ್ಪಿಸಿದರೆ ಅವನ ಪಾಪಕರ್ಮ ಏರುತ್ತಲೇ ಹೋಗುತ್ತದೆ. ಅಂದರೆ ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಂಥವ್ರನ್ನ ಬೇರೆ ದಾರಿ ಕರ್ಕೊಂಡು ಬಂದರೆ ಅವ್ರ ಪಾಪಕರ್ಮ ಅವ್ರಿಗೆ ಜಾಸ್ತಿ ಆಗುತ್ತೆ ಕರ್ಕೊಂಡು ಹೋದವರಿಗೆ. ಮತ್ತು ಡಬಲ್ ಪಾಪಕರ್ಮ ಯಾರ ಮೇಲೆ ಬರುತ್ತದೆ? ಯಾರು ದಾರಿ ತಪ್ಪಿ ಹೋಗುತ್ತಾರೆಯೋ ಅವರ ಮೇಲೆ. ಕರ್ಕೊಂಡು ಹೋಗೋರೇನೋ ಕರ್ಕೊಂಡು ಹೋದ್ರು, ಆದರೆ ಸರಿಯಾದ ದಾರಿಗೆ ಹೋಗ್ತಿದ್ದವರು ಅವ್ರ ಜೊತೆಗೆ ಹೋದಂಥವ್ರ ಮೇಲೆ ಡಬಲ್ ಪಾಪಕರ್ಮ ಆಗತ್ತೆ. ಏಕೆಂದರೆ ತಂದೆಯ ಬೆರಳನ್ನು ಬಿಟ್ಟು ನನ್ನ ಬಾಬಾ ಹಿಡಿದಿದ್ದಾರೆ ಎಂದು ಗೊತ್ತಿದೆ. ಪ್ರತಿ ಬಾರಿಯೂ ನನ್ನ ಬಾಬಾ ನನ್ನ ಹೆಜ್ಜೆ ಹೆಜ್ಜೆಯಲ್ಲಿ ನನ್ನ ಜೊತೆ ನಡೆಯುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಯಾರಾದರೂ ಬಂದು ಬೆರಳು ಬಿಡಿಸಿದರೆ ಅಂಥವರಿಗೆ ಏನೆಂದು ಹೇಳಲಾಗುವುದು? ಅಂತಹ ಮಕ್ಕಳಿಗೆ ಮಹಾಮೂರ್ಖ ಎಂದು ಬಿರುದು ಕೊಡಲಾಗುವುದು. ಅಂದರೆ ನಿಮಗೆ ನಿಮ್ಮ ತಂದೆಗಿಂತ ಜಾಸ್ತಿ ನಿಶ್ಚಯ ಒಬ್ಬ ಸಾಧಾರಣ ಮನುಷ್ಯನ ಮೇಲಿದೆ, ಒಬ್ಬ ಸಾಧಾರಣ ಆತ್ಮನ ಮೇಲಿದೆ ಎಂದಾಯಿತು. ಮಕ್ಕಳು ಹೇಳುತ್ತಾರೆ, ಶಿವಬಾಬಾ ಬರುತ್ತಾರೆ ಎಂದು ನಾವು ಒಪ್ಪುತ್ತೇವೆ, ಆದರೆ ಯಾರಲ್ಲಿ ಬರುತ್ತಾರೋ ಅವರನ್ನು ನಾವು ಒಪ್ಪುವುದಿಲ್ಲ. ಬಾಬಾ ಆ ಮಕ್ಕಳಿಗೇನೆಂದು ಹೇಳುತ್ತಾರೆ? ನೀವು ಮಹಾ ಮತ್ತು ಮಹಾ ನಂತರ ಮೂರನೇ ರೀತಿಯಲ್ಲಿ ಮಹಾಬುದ್ಧರು ದಡ್ಡರಾಗಿದ್ದೀರಿ. ಮಹಾದಡ್ಡರು ಏಕೆಂದರೆ ಅಂಥವರಿಗೆ ಏನೆಂದು ಹೇಳಲಾಗುವುದು? ಅಂತಹ ಮಕ್ಕಳಿಗೆ ಮಹಾಮೂರ್ಖ ಎಂದು ಬಿರುದು ಕೊಡಲಾಗುವುದು. ಅಂದರೆ ನಿಮಗೆ ನಿಮ್ಮ ತಂದೆಗಿಂತ ಜಾಸ್ತಿ ನಿಶ್ಚಯ ಒಬ್ಬ ಸಾಧಾರಣ ಮನುಷ್ಯನ ಮೇಲಿದೆ, ಒಬ್ಬ ಸಾಧಾರಣ ಆತ್ಮನ ಮೇಲಿದೆ ಎಂದಾಯಿತು. ಮಕ್ಕಳು ಹೇಳುತ್ತಾರೆ, ಶಿವಬಾಬಾ ಬರುತ್ತಾರೆ ಎಂದು ನಾವು ಒಪ್ಪುತ್ತೇವೆ, ಆದರೆ ಯಾರಲ್ಲಿ ಬರುತ್ತಾರೋ ಅವರನ್ನು ನಾವು ಒಪ್ಪುವುದಿಲ್ಲ. ಬಾಬಾ ಆ ಮಕ್ಕಳಿಗೇನೆಂದು ಹೇಳುತ್ತಾರೆ? ನೀವು ಮಹಾ ಮತ್ತು ಮಹಾ ನಂತರ ಮೂರನೇ ರೀತಿಯಲ್ಲಿ ಮಹಾಬುದ್ಧರು ದಡ್ಡರಾಗಿದ್ದೀರಿ. ಮಹಾದಡ್ಡರು ಏಕೆಂದರೆ ಶಿವ ಪರಮಾತ್ಮ ಮಯ್ಯನ ತನುವಿನಲ್ಲಿ ಬರುತ್ತಾರೆ ಎಂದು ನೀವು ನಂಬುತ್ತೀರಿ ಎಂದಾದರೆ ಅವರು ವಿಶೇಷವಾಗಿದ್ದಾರೆ, ಅವರು ಜಗದಂಬೆಯಾಗಿದ್ದಾರೆ ಎಂದು ಏಕೆ ನಂಬುವುದಿಲ್ಲ? ಯಾವುದೇ ಶಿವನ ಮಂದಿರಕ್ಕೆ ಹೋಗಿ ನೋಡಿ, ಮಂದಿರದಲ್ಲಿ ಪ್ರವೇಶ ಮಾಡುತ್ತಲೇ ನಿಮಗೆ ಜಗದಂಬೆ ಕಾಣಿಸುತ್ತಾರೆ. ಅಂದರೆ ಜಗದಂಬ ಶಿವನ ಜೊತೆ ಪೂಜಿಸಲ್ಪಡುತ್ತಾರೆ, ಶಕ್ತಿ ಶಿವನ ಜೊತೆ ಪೂಜಿಸಲ್ಪಡುತ್ತಾಳೆ. ಶಿವನ ಮಂದಿರದಲ್ಲಿ ಶಿವನ ಮೂರ್ತಿಯ ಹಿಂದೆ ಪ್ರತಿ ಮಂದಿರದಲ್ಲಿಯೂ ಜಗದಂಬೆ ಸಿಗುತ್ತಾರೆ. ಇದನ್ನು ಎಲ್ಲರಿಗೂ ಹೇಳಿರಿ. ಮೂರನೇ ರಥವನ್ನು ನಾವು ನೋಡಲೇ ಇಲ್ಲ, ನಾವು ಯಾವುದೇ ಮಂದಿರದಲ್ಲಿ ನೋಡಿಲ್ಲ. ಆಗ ತಂದೆ ಏನು ಹೇಳುತ್ತಾರೆ? ಅಲ್ಲಿ ಸಿಗುತ್ತಾರೆ. ಆದ್ದರಿಂದ ಅದೇ ಜಗದಂಬೆಯ ಸಾಧಾರಣ ತನುವಿನ ಆಧಾರವನ್ನು ತಂದೆ ತೆಗೆದುಕೊಂಡಿದ್ದಾರೆ. ವ್ಯತ್ಯಾಸ ಇಷ್ಟೇ ಇದೆ. ಯಾರು ಗುರುತಿಸಿದ್ದಾರೆ ಮತ್ತು ಯಾರು ಗುರುತಿಸಿಯೂ ತಮ್ಮ ಬುದ್ಧಿಯನ್ನು ದೇಹಾಭಿಮಾನದ ಮಣ್ಣಿನಿಂದ ಮುಚ್ಚಿದ್ದಾರೆ. ಈಗ ಎಲ್ಲಿಯವರೆಗೆ ಮಣ್ಣನ್ನು ತೆಗೆಯುವುದಿಲ್ಲವೋ ಅಲ್ಲಿಯವರೆಗೆ ಜಗದಂಬ ಎಲ್ಲಿಂದ ಕಾಣಿಸುತ್ತಾರೆ? ಒಳ್ಳೆಯದು. ದೊಡ್ಡ ದೊಡ್ಡ ಧರ್ಮ ಪಿತರುಗಳು ಬಂದರು, ಸಾಧಾರಣ ದೇಹ ಸಾಧಾರಣ ಮನೆಗಳಲ್ಲಿ ಜನ್ಮ ಪಡೆದರು. ಅವರ ಲೌಕಿಕ ತಂದೆ ತಾಯಿಗೆ, ಅವರ ಪರಿವಾರದವರಿಗೆ ಇವರು ಧರ್ಮಪಿತ, ಇವರು ಬೌದ್ಧ ಧರ್ಮದವರು ಅಥವಾ ಇವರು ಇಂಥವರು ಎಂದು ಗೊತ್ತಿತ್ತೆ? ಆ ಸಮಯದಲ್ಲಿ ಅವರ ಊರಿನವರಿಗೆ ಗೊತ್ತಿತ್ತೆ ಅಥವಾ ಅವರ ತಂದೆ ತಾಯಿಗೆ ಗೊತ್ತಿತ್ತೆ?
ಇಲ್ಲ ಅಲ್ಲವೇ? ಗೊತ್ತಿರಲಿಲ್ಲ. ಒಂದು ವೇಳೆ ಗೊತ್ತಾಗಿದ್ದರೆ ಇಡೀ ಊರು ಆರತಿ ಮಾಡುತ್ತಿತ್ತು, ಪೂಜೆ ಮಾಡುತ್ತಿತ್ತು, ಹೀಗೆ ಅಲ್ಲವೇ? ಆದರೆ ಅವರು ಹೋದ ನಂತರ ಎಲ್ಲರೂ ಅವರನ್ನು ಒಪ್ಪಿದರು. ಅವರ ಮನೆಯವರು ಅವರನ್ನು ಪೂಜೆ ಮಾಡಿದರು. ಅವರು ಸತ್ತು ಹೋದ್ಮೇಲೆ ಅವರು ಇಲ್ಲದೇ ಇದ್ದಾಗ, ಅವರ ಪಾತ್ರ ಮುಗಿದಾಗ ಅವರನ್ನು ಗುರುತಿಸಿದ್ರು. ಅಲ್ಲಿಯವರೆಗೂ ಸಾಧಾರಣವಾಗಿಯೇ ಇದ್ದರು ಅಲ್ಲವೇ? ಹಾಗಾದರೆ ಒಂದು ವೇಳೆ ಶಿವನಿಗೆ ಭೂಮಿಯ ಮೇಲೆ ಬರಬೇಕೆಂದರೆ ಜಗದಂಬೆ ಆಕರ್ಷಿಸುವರು ಅಲ್ಲವೇ? ಸಾಧಾರಣ ತನುವಿನಲ್ಲಿಯೇ ಆಕರ್ಷಿಸುವರು ಅಲ್ಲವೇ? ಯಾವಾಗ ಸೃಷ್ಟಿಯನ್ನು ಪರಮಾತ್ಮ ರಚಿಸಿದರು, ಯಾವಾಗ ಸೃಷ್ಟಿಯ ರಚಯಿತ ಬಂದಿದ್ದಾರೆ, ನಿಮ್ಮನ್ನು ಭೇಟಿಯಾಗುತ್ತಿದ್ದಾರೆ, ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ, ಆಗ ಇದು ನಿಶ್ಚಯವಿದೆ, ಇದು ಪರಮಧಾಮವಾಗಿದೆ. ಶಿವನನ್ನು ಇಡೀ ಸಂಸಾರ ಏಕೆ ಪೂಜಿಸುತ್ತದೆ ಎಂಬ ನಿಶ್ಚಯವಿದೆಯೇ? ಅವಶ್ಯವಾಗಿ ಬಂದಿರಲೇಬೇಕು. ಬರದೆ ಇಷ್ಟು ದೊಡ್ಡ ಕರ್ತವ್ಯ ಮಾಡದೆ ಯಾರದ್ದಾದರೂ ಪೂಜೆ ಆಗುತ್ತದೆಯೇ? ಆಗುವುದಿಲ್ಲ ಅಲ್ಲವೇ? ಯಾರೋ ಒಬ್ಬ ಸಣ್ಣ ಪುಟ್ಟ ಗುರು ಸಂತರು ಕೂಡ ಬಂದು ಕೆಲವು ಅನುಯಾಯಿಗಳನ್ನು ಮಾಡಿಕೊಳ್ಳುತ್ತಾರಲ್ಲವೇ? ಅವರ ಪೂಜೆ ಕೂಡ ಆಗುತ್ತದೆ, ಏಕೆಂದರೆ ಅವರು ಕೂಡ ಏನೋ ಒಂದು ಕಾರ್ಯ ಮಾಡಿರುತ್ತಾರೆ. ಹಾಗಾದರೆ ತಂದೆಯ ಪೂಜೆ ಇಡೀ ಸಂಸಾರದಲ್ಲಿ ಏಕೆ ಆಗುತ್ತದೆ? ಅವಶ್ಯವಾಗಿ ಬಂದು ಸೃಷ್ಟಿ ಪರಿವರ್ತನೆಯ ಕಾರ್ಯ ಮಾಡಿದ್ದಾರೆ, ಆಗಲೇ ಅವರ ಪೂಜೆ ಆಯಿತು. ಮತ್ತು ಜಗದಂಬೆಯ ಶಕ್ತಿಯ ಇಷ್ಟು ಶಕ್ತಿಪೀಠಗಳನ್ನು ತೋರಿಸುತ್ತಾರೆ, ಇಷ್ಟು ರಾಶಿ ಮಂದಿರಗಳನ್ನು ತೋರಿಸುತ್ತಾರೆ. ಹಾಗಾದರೆ ಜಗದಂಬೆ ಏನು ಮಾಡಿದ್ದಾರೆ? ಇಂದು ನವರಾತ್ರಿ ಆಚರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಶಕ್ತಿಯು ಯಾವುದೇ ದೊಡ್ಡ ದೊಡ್ಡ ಕರ್ತವ್ಯ ಮಾಡಿರಬೇಕು, ಆಗಲೇ ಶಕ್ತಿಯ ಪೂಜೆ ಆಗುತ್ತದೆ. ಎಲ್ಲೆಲ್ಲಿ ಕೆಲವೊಂದು ಮಕ್ಕಳು ಮನಸ್ಸಿನಲ್ಲಿ ಇದು ಬರುತ್ತದಲ್ಲವೇ, ನಾನು ಏಕೆ ದೇವಕಿಮಯ್ಯ ಆಗಲಿಲ್ಲ, ಶಿವಬಾಬಾ ನನ್ನಲ್ಲಿ ಏಕೆ ಬರಲಿಲ್ಲ, ನಾನು ಏಕೆ ಆ ಪಾರ್ವತಿ ಆಗಲಿಲ್ಲ, ಅಥವಾ ನಾನೇಕೆ ಶಕ್ತಿಯಾಗಲಿಲ್ಲ? ಆಗ ಬಾಬಾ ಏನು ಹೇಳುತ್ತಾರೆ? ಮೊದಲು ನಿಮ್ಮನ್ನು ನೀವು ನೋಡಿಕೊಳ್ಳಿ. ಜಗದಂಬೆ ಇಡೀ ಸಂಸಾರದ ಕಲ್ಯಾಣ ಮಾಡುತ್ತಾಳೆ. ಜಗದಂಬೆ ಸಂಪೂರ್ಣ ವಿಶ್ವದ ಕಲ್ಯಾಣಕ್ಕೆ ನಿಮಿತ್ತರಾಗುತ್ತಾರೆ. ಜಗದಂಬೆ ಅವರ ಹೃದಯ ಬಹಳ ವಿಶಾಲವಾಗಿದೆ. ಜಗದಂಬೆ ಪ್ರತಿಯೊಂದು ಆತ್ಮವನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡು ಪಾಲನೆ ಮಾಡುತ್ತಾಳೆ. ಜಗದಂಬೆ ಸರ್ವಶ್ರೇಷ್ಠರಾಗಿದ್ದಾರೆ. ಜಗದಂಬೆ ಅವರಲ್ಲಿ ಅನೇಕ ಗುಣಗಳಿವೆ, ಅನೇಕರ ಕಲ್ಯಾಣ ಮಾಡುತ್ತಾಳೆ. ಜಗದಂಬೆ ಕಾಮಧೇನು ಆಗಿದ್ದಾಳೆ. ಈಗ ಪ್ರತಿಯೊಬ್ಬ ಶಕ್ತಿ ತನ್ನಲ್ಲಿ ತಾನು ಚೆಕಿಂಗ್ ಮಾಡಿಕೊಳ್ಳಿ. ತನ್ನ ಹೃದಯ ಒಂದು ಸಣ್ಣ ಮನೆ, ಲೌಕಿಕ ಮನೆ ಅಥವಾ ಪರಿವಾರದವರಿಗೆ ಸೀಮಿತವಾಗಿದೆಯೇ? ಹಾಗಿದ್ದರೆ ನೀವು ಜಗದಂಬೆ ಆಗಲು ಸಾಧ್ಯವಿಲ್ಲ, ಏಕೆಂದರೆ ಹೃದಯ ವಿಶಾಲವಾಗಿರಬೇಕು, ದೊಡ್ಡದಾಗಿರಬೇಕು. ಜಗದಂಬೆ ಪ್ರತಿಯೊಬ್ಬರ ಕಲ್ಯಾಣವನ್ನು ಯೋಚಿಸುತ್ತಾಳೆ. ಹಾಗಾದರೆ ನಾನು ಪ್ರತಿಯೊಬ್ಬರ ಕಲ್ಯಾಣವನ್ನು ಯೋಚಿಸುತ್ತೇನೆ. ಈಗ ಒಂದು ವೇಳೆ ಈ ಎಲ್ಲಾ ಗುಣಗಳಿದ್ದರೆ ತಂದೆ ಹೇಳುತ್ತಾರೆ, ಆಗ ನಿಮಗೆ ಬಿರುದನ್ನು ಕೊಡುವರು. ಪ್ರತಿಯೊಂದು ಶಿವನ ಜೊತೆ ಜಗದಂಬೆ ಪೂಜಿಸಲ್ಪಟ್ಟೇ ಪಡುತ್ತಾರೆ. ಅದು ಮಂದಿರದಲ್ಲಿ ಶಂಕರ ಪಾರ್ವತಿಯ ರೂಪದಲ್ಲಾದರೂ ಹೇಳಿ, ಅಥವಾ ನಿರಾಕಾರ ಶಿವಲಿಂಗದ ರೂಪದಲ್ಲಿ ಹೇಳಿ. ಆಗ ತಂದೆ ಹೇಳುತ್ತಾರೆ, ಸತ್ಯವಾದ ಜಗದಂಬೆ ಆಗಬೇಕೆಂದರೆ ಇಂತಹ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ನೋಡಿ, ಜಗದಂಬೆಗೆ ತಂದೆಯ ಮೇಲೆ ಎಷ್ಟು ಪ್ರೀತಿ ಇದೆ. ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಯಾವಾಗಲಾದರೂ ಒಮ್ಮೆ ಸಂಶಯದ ಒಂದು ಹನಿ ಬಂದು ಬಿಡುತ್ತದೆ. ಆಗ ಅಲುಗಾಡಿ ಬಿಡುತ್ತಾರೆ, ಯೋಚಿಸುತ್ತಾರೆ, ಈ ಕಾರ್ಯ ಹೇಗೆ ಆಗುತ್ತದೆ, ಶ್ರೀಕೃಷ್ಣನ ಜನ್ಮ ಹೇಗಾಗುತ್ತದೆ ಎಂದು ಯೋಚಿಸುತ್ತಾರೆ. ಅವನ ಯಾತ್ರೆ ಹೇಗಿರುತ್ತದೆ, ಅವನು ಹೇಗೆ ಬರುತ್ತಾನೆ, ನಡೆದುಕೊಂಡು ಬರುತ್ತಾನೋ ಅಥವಾ ಹಾರಿಕೊಂಡು ಬರುತ್ತಾನೋ, ಅಥವಾ ಭೂಮಿಯಿಂದ ಪ್ರತ್ಯಕ್ಷವಾಗುತ್ತಾನೋ ಅಥವಾ ನೀರಿನಿಂದ ಪ್ರತ್ಯಕ್ಷ ಆಗುತ್ತಾನೋ. ಪ್ರತಿಯೊಂದು ಮಗು ಈ ಎಲ್ಲವನ್ನು ಯೋಚಿಸುವುದರಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ತಂದೆ ತಮ್ಮ ಕರ್ತವ್ಯ ಮಾಡುತ್ತಿದ್ದಾರೆ. ಈಗ ನೀವು ನೋಡಿ, ನೀವು ಸಮಯವನ್ನು ವ್ಯರ್ಥ ಮಾಡಬೇಕು ಅಥವಾ ಪುರುಷಾರ್ಥ ಮಾಡಬೇಕು. ಇವರು ಯಾರು ಹೊರಗೆ ಕುಳಿತಿದ್ದಾರೆಯೋ, ಎಲ್ಲಿಯೇ ಕುಳಿತಿರಲಿ, ಇಲ್ಲೇ ಇರಲಿ ಅಥವಾ ಎಲ್ಲೇ ಇರಲಿ, ಅವರು ಯೋಚಿಸಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿರಿ. ಕೇವಲ ಪುರುಷಾರ್ಥ ಮಾಡಿರಿ. ಶ್ರೀಕೃಷ್ಣನ ಜನ್ಮ ಹೇಗಾಗುತ್ತದೆ ಮತ್ತು ಹೇಗೆ ಆಗಿದೆ ಇದನ್ನು ಹೇಳದೆ ನಾವು ಸೃಷ್ಟಿಗೆ ನ್ಯಾಯ ಹೇಳುವುದಿಲ್ಲ. ಆದ್ದರಿಂದ ಈ ಎಲ್ಲ ವ್ಯರ್ಥ ಮಾತುಗಳ ತ್ಯಾಗ ಮಾಡಿ ಪುರುಷಾರ್ಥ ಮಾಡಿರಿ. ಸಮಯವನ್ನು ಕಳೆದುಕೊಳ್ಳಬಾರದು. ಒಂದೊಂದು ಗಳಿಗೆ ಬೆಲೆ ಬಾಳುವಂತದ್ದಾಗಿದೆ. ಯಾವುದೇ ರಹಸ್ಯ ಮುಚ್ಚಿಡುವುದಿಲ್ಲ. ಅವರ ಮುಂದೆ ಯಾರು ತಂದೆಯ ಜೊತೆ ಅಂತಿಮ ಸಮಯದವರೆಗೆ ನಡೆಯುತ್ತಾರೆಯೋ ಮತ್ತು ಯಾರು ನಾವು ಈಗಲೇ ತಿಳಿದುಕೊಳ್ಳೋಣ ಎಂದು ಯೋಚಿಸುತ್ತಾರೆಯೋ ಅವರಿಗೆ ಬಾಬಾ ಏನು ಹೇಳುತ್ತಾರೆ? ಇವರು ತಂದೆಯಾಗಿದ್ದಾರೆ, ಕಚ್ಚಾ ವ್ಯವಹಾರ ಮಾಡುವುದಿಲ್ಲ. ತಂದೆ ಪಕ್ಕಾ ವ್ಯಾಪಾರ ಮಾಡುತ್ತಾರೆ. ಮೊದಲು ಎದುರಿಗಿರುವ ವ್ಯಾಪಾರಿಯನ್ನು ಚೆನ್ನಾಗಿ ಕುಟ್ಟುತ್ತಾರೆ, ಅಂದರೆ ಮಕ್ಕಳನ್ನು ಪರೀಕ್ಷಿಸುತ್ತಾರೆ. ನಂತರ ಅವರ ಜೋಳಿಗೆಯಲ್ಲಿ ಜ್ಞಾನ ರತ್ನಗಳ ಗುಪ್ತ ರಹಸ್ಯಗಳ ಎಲ್ಲಾ ಖಜಾನೆಯನ್ನು ಅವಶ್ಯವಾಗಿ ಕೊಡುತ್ತಾರೆ. ಈಗ ನೀವು ಮಕ್ಕಳು ಪರಿಶೀಲಿಸಿಕೊಳ್ಳಿ, ಜೋಳಿಗೆ ಗಟ್ಟಿಯಾಗಿದೆಯೇ ಅಥವಾ ಕೆಳಗೆ ರಂಧ್ರವಿದೆಯೇ? ಈಗ ಇನ್ನೂ ಜೋಳಿಗೆ ಗಟ್ಟಿಯಾಗಿಲ್ಲ, ಜೋಳಿಗೆ ಬಲಹೀನವಾಗಿದೆ, ಶಕ್ತಿಹೀನವಾಗಿದೆ. ತಂದೆ ಹೇಳುತ್ತಾರೆ, ಇದನ್ನು ತೆಗೆದುಕೊಳ್ಳಿ, ಇದನ್ನು ಮುಚ್ಚಿ ಇಟ್ಟುಕೊಳ್ಳಿ ಎಂದರೆ, ಆದರೆ ಮಕ್ಕಳು ಅದನ್ನು ತೋರಿಸದೇ ಇರಲು ಸಾಧ್ಯವಿಲ್ಲ. ಆಗ ತಂದೆ ಕೂಡ ಏನು ಮಾಡುತ್ತಾರೆ? ನಿಮ್ಮ ಮೇಲಿದೆ, ನೀವು ಎಷ್ಟು ಕಾಯಿಸುತ್ತೀರೋ ತಂದೆ ಕುಳಿತಿದ್ದಾರೆ, ತಂದೆ ಕಾಯುತ್ತಾರೆ. ಆದ್ದರಿಂದ ಎಲ್ಲಾ ಶಕ್ತಿಗಳಿಗೆ, ಎಲ್ಲಾ ಪಾಂಡವರಿಗೆ ಮುಂಬರುವ ಸಮಯವೇ ಆಗಲಿ, ಶ್ರೀಕೃಷ್ಣನ ಜನ್ಮವೇ ಆಗಲಿ, ಎಲ್ಲರಿಗೂ ಬಹಳಷ್ಟು ಶುಭಾಶಯಗಳು. ಈಗ ಜಗದಂಬೆ ಬರುತ್ತಿದ್ದಾರಲ್ಲವೇ, ನಿಮ್ಮ ಜೊತೆಗೆ ಇದ್ದಾರೆ, ನಿಮ್ಮ ಜೊತೆಗೆ ನಡೆಯುತ್ತಾರೆ. ಇಡೀ ಸಂಸಾರದಲ್ಲಿ ಈಗ ಸಂಪೂರ್ಣ ಭಾರತದಲ್ಲಿ ಜಗದಂಬೆಯ ಮೂರ್ತಿಗಳನ್ನು ಮಾಡಿ ಅವರ ಪೂಜೆ ಮಾಡಲಾಗುವುದು. ಮತ್ತು ನೀವು ಮಕ್ಕಳು ಆ ಚೈತನ್ಯ ಜಗದಂಬೆಯ ಜೊತೆಗಿದ್ದೀರಿ. ಇದು ಎಲ್ಲಕ್ಕಿಂತ ಶ್ರೇಷ್ಠ ಸೌಭಾಗ್ಯ, ಮಹಾನ್ ಸೌಭಾಗ್ಯವಾಗಿದೆ. ನೋಡಿರಿ, ಮಂದಿರಕ್ಕೆ ಹೋದರೆ ಕೇವಲ ಮೂರ್ತಿ ಇಟ್ಟಿರುತ್ತಾರೆ, ಅದನ್ನು ಅಲಂಕರಿಸಲು ಎಷ್ಟು ಪರಿಶ್ರಮ ಪಡುತ್ತಾರೆ, ಭೋಗ ಇಡುತ್ತಾರೆ, ಆರತಿ ಮಾಡುತ್ತಾರೆ. ಆದರೆ ಅದ್ಭುತ ವಿಷಯವೇನೆಂದರೆ ನಿಮ್ಮ ಜೊತೆಗೆ ಜಗದಂಬೆಯೂ ನಡೆಯುತ್ತಾರೆ, ಜೊತೆಗೆ ಇರುತ್ತಾರೆ. ಮಕ್ಕಳ ಮನಸ್ಸಿನಲ್ಲಿ ಯಾವಾಗಲಾದರೂ ಸಂಶಯ ಬರುತ್ತದೆ, ತಂದೆ ಸರಿಯಾಗಿ ಹೇಳುತ್ತಾರೆಯೇ ಇವರೇ ಜಗದಂಬೆ ಎಂದು?
ಇಷ್ಟು ಸರಳವಾಗಿ ಕಾಣುವವರು, ಇಷ್ಟು ಸಾಧಾರಣವಾಗಿ ಕಾಣುವವರು, ಇಷ್ಟು ಮುಗ್ಧ ಮುಖದವರು ಇವರೇ ಜಗದಂಬೆ ಆಗಿದ್ದಾರೆಯೇ? ಇಂದು ಈಗ ಈ ಸಂಪೂರ್ಣ ವಿಶ್ವವನ್ನು ರಚಿಸುವ ತಂದೆ, ಎಲ್ಲ ಆತ್ಮಗಳ ತಂದೆ ನಿಮಗೆ ಸ್ಟ್ಯಾಂಪ್ ಹಾಕಿ ಕೊಡುತ್ತಾರೆ. ನೀವು ಜಗದಂಬೆಯ ಮಕ್ಕಳು, ಜಗದಂಬೆಯ ಜೊತೆ ಇರುತ್ತೀರಿ. ನೀವು ಆದಿಶಕ್ತಿಯ ಮಕ್ಕಳು, ಆದಿಶಕ್ತಿಯ ಜೊತೆ ಇರುತ್ತೀರಿ. ಮತ್ತು ತಂದೆ ಪಕ್ಕಾ ಸೀಲ್ ಹಾಕಿದರು ಅಂದ ಮೇಲೆ ಬುದ್ಧಿಯಿಂದ ನಿಶ್ಚಿಂತರಾಗಿ ಬಿಡಿ. ಪಕ್ಷಿಯಂತೆ ಮೇಲಾರಿರಿ, ಇವರೇ ಜಗದಂಬೆ. ಇದು ಹೇಗೆ ಎಂದು ಯೋಚಿಸಬಾರದು. ಈ ರೀತಿ ಯೋಚಿಸುವುದು ವ್ಯರ್ಥ ಮಾತಾಗಿದೆ. ಏಕೆಂದರೆ ಯಾವ ಪಾತ್ರ ಜಗದಂಬೆಗೆ ಕೊಡಲಾಗಿದೆಯೋ ಆ ಪಾತ್ರವನ್ನು ಅವರು ಬಹು ಯಥಾವತ್ತಾಗಿ ನಿಭಾಯಿಸುತ್ತಿದ್ದಾರೆ. ಒಂದು ವೇಳೆ ಜಗದಂಬೆಯನ್ನು ನೋಡಿ ಯಾರದ್ದೇ ವ್ಯರ್ಥ ಸಂಕಲ್ಪ ನಡೆದರೆ ಆ ಮಕ್ಕಳು ತಮ್ಮ ಪಾತ್ರವನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಹಿಂದಕ್ಕೆ ಹೋಗುತ್ತಿದ್ದಾರೆ. ಏಕೆಂದರೆ ಜಗದಂಬ ತಮ್ಮ ಪಾತ್ರದಲ್ಲಿ ಪಕ್ಕಾಗಿದ್ದಾರೆ. ತಂದೆ ಏನು ಹೇಳುತ್ತಾರೋ ಅದಕ್ಕೆ ಜಿ ಬಾಬಾ ಅವರು ತಮ್ಮ ಪಾತ್ರವನ್ನು ಅಕ್ಯುರೇಟ್ ಆಗಿ ನಿರ್ವಹಿಸುತ್ತಿದ್ದಾರೆ. ಈಗ ನೀವು ಮಕ್ಕಳು ಯೋಚಿಸಿಕೊಳ್ಳಿ. ಒಂದು ವೇಳೆ ನಿಜವಾಗಲೂ ತಂದೆಯ ಮೇಲೆ ನಿಶ್ಚಯವಿದ್ದರೆ, ತಂದೆಯ ಮೇಲೆ ಪ್ರೀತಿ ಇದ್ದರೆ, ಒಳಗೆ ದೃಢ ಸಂಕಲ್ಪವಿದ್ದರೆ, ಪ್ರತಿಯೊಂದು ಮಗು ತಮ್ಮ ಪಾತ್ರವನ್ನು ಸರಿಯಾಗಿ ನಿಭಾಯಿಸಿ ಜಗದಂಬೆಯನ್ನು ನೋಡಿ ತಮ್ಮ ವ್ಯರ್ಥ ಸಂಕಲ್ಪಗಳ ರಚನೆ ಮಾಡಬೇಡಿ. ಏಕೆಂದರೆ ಅದರ ಲೆಕ್ಕಾಚಾರವನ್ನು ನೀವು ಮಕ್ಕಳೇ ಚುಕ್ತ ಮಾಡಬೇಕಾಗುತ್ತದೆ. ಅದರ ಲೆಕ್ಕಾಚಾರ ತಂದೆ ಮಾಡುವುದಿಲ್ಲ, ಜಗದಂಬೆ ಮಾಡುವುದಿಲ್ಲ. ಅದರ ಲೆಕ್ಕಾಚಾರ ನೀವು ಮಕ್ಕಳೇ ಮಾಡಬೇಕಾಗುತ್ತದೆ. ಈಗ ನಾವು ನಮ್ಮ ಆದಿಶಕ್ತಿಗೆ ನಮನ ಮಾಡುತ್ತೇನೆ, ನಮಸ್ಕಾರ ಮಾಡುತ್ತೇನೆ. ಈ ಜಗದಂಬೆಗೆ ನಮಸ್ಕಾರ ಮಾಡುತ್ತೇನೆ. ಭಾರತದ ತಾಯಿಗೆ ನಮಸ್ಕಾರ ಮಾಡುತ್ತೇನೆ. ಈ ಆದಿಶಕ್ತಿಗೆ ನಮಸ್ಕಾರ ಮಾಡುತ್ತೇನೆ. ಸೃಷ್ಟಿಯ ಮೊದಲ ರಚನೆಗೆ ನಮಸ್ಕಾರ ಮಾಡುತ್ತೇನೆ. ಶಿವನಿಂದ ಹೊರಬಂದ ಮೊದಲ ಕಿರಣಕ್ಕೆ ನಮಸ್ಕಾರ ಮಾಡುತ್ತೇನೆ. ನಾನು ನಮಸ್ಕಾರ ಮಾಡುತ್ತೇನೆ. ಏಕೆಂದರೆ ಅಂತಿಮ ಪಾತ್ರ ನಿಭಾಯಿಸಲು ನಿಮಿತ್ತ ಜಗದಂಬೆ ಆಗಿದ್ದಾರೆ. ನೀವು ಮಕ್ಕಳಿಗೆ ಈ ನೇತ್ರಗಳಿಂದ ತೋರಿಸಲು ನಿಮಿತ್ತ ಜಗದಂಬೆ ಆಗಿದ್ದಾರೆ. ಮಕ್ಕಳು ಕೇಳುತ್ತಾರೆ, ಆರಂಭ ಎಲ್ಲಿಂದ ಆಯಿತು? ಅಂತ್ಯ ಮತ್ತು ಆರಂಭ ಎರಡು ಒಂದೇ ಸಮಯದಲ್ಲಿ ಜನ್ಮ ಪಡೆಯುತ್ತವೆ. ಒಂದು ವೇಳೆ ಆರಂಭ ಇಲ್ಲದಿದ್ದರೆ ಅಂತ್ಯ ಇಲ್ಲ, ಮತ್ತು ಅಂತ್ಯ ಇಲ್ಲದಿದ್ದರೆ ಎಂದಿಗೂ ಆರಂಭ ಆಗಲು ಸಾಧ್ಯವಿಲ್ಲ. ಅದೇ ರೀತಿ ಒಂದು ವೇಳೆ ಆದಿಯಲ್ಲಿ ಬ್ರಹ್ಮ ತಂದೆಯ ಪಾತ್ರ ನಡೆದಿದ್ದರೆ ಅಂತಿಮದಲ್ಲಿ ಜಗದಂಬೆ ಇದ್ದರೆ, ಒಂದು ವೇಳೆ ಅಂತಿಮದ ಪಾತ್ರಕ್ಕೆ ನಿಮಿತ್ತ ಜಗದಂಬೆ ಆಗದಿದ್ದರೆ ಆರಂಭವೇ ಆಗುತ್ತಿರಲಿಲ್ಲ. ಹೀಗೆ ಒಂದು ವೇಳೆ ಸಾವು ಆಗದಿದ್ದರೆ ಜನನವೂ ಆಗುತ್ತಿರಲಿಲ್ಲವೋ, ಮತ್ತು ಜನನ ಆಗದಿದ್ದರೆ ಸಾವು ಆಗುತ್ತಿರಲಿಲ್ಲವೋ, ಹಾಗೆಯೇ ಆದಿ ಆಗದಿದ್ದರೆ ಅಂತ್ಯ ಆಗುತ್ತಿರಲಿಲ್ಲ, ಮತ್ತು ಅಂತ್ಯ ಆಗದಿದ್ದರೆ ಆದಿಯ ಶುರು ಆಗುತ್ತಿರಲಿಲ್ಲ. ಇವೆರಡು ಕಂಬೈಂಡ್ ಆಗಿದೆ. ಅದೇ ರೀತಿ ಶಿವ ಶಕ್ತಿ ಇಲ್ಲದೆ ಶವ ಇದ್ದಂತೆ, ಮತ್ತು ಶಕ್ತಿ ಸಿಕ್ಕರೆ ಶಿವ ಅತ್ಯಂತ ಶಕ್ತಿಶಾಲಿಯಾಗಿ ಬಿಟ್ಟರು. ಒಂದು ವೇಳೆ ಶಿವನ ಒಳಗೆ ಶಕ್ತಿಯೇ ಇಲ್ಲದಿದ್ದರೆ ಸೃಷ್ಟಿಯ ರಚನೆ ಹೇಗೆ ಆಗುತ್ತದೆ? ಆಗುತ್ತದೆಯೋ ಇಲ್ಲವೋ? ಶಿವ ಅಂತೂ ಇದ್ದಾರೆ, ಕೇವಲ ಶಿವನೇ ಇದ್ದಾರೆ. ಆದರೆ ಅವರ ಒಳಗೆ ಶಕ್ತಿ ಇಲ್ಲ ಅಂದ ಮೇಲೆ ಏನಾಗುತ್ತದೆ? ಹೇಗೆ ನಿಮ್ಮ ಈ ಶರೀರವಂತೂ ಇದೆ, ಆದರೆ ಇದರ ಒಳಗೆ ಆತ್ಮ ಇಲ್ಲ. ಆಗ ನಿಮ್ಮ ಶರೀರದ ಏನಾದರೂ ಕೆಲಸವಿದೆಯೇ? ಇಲ್ಲ ಅಲ್ಲವೇ? ಹಾಗೆ ಶಿವನಿಗೆ ಶಕ್ತಿ ಇದೆ, ಹೇಗೆ ಶರೀರ ಮತ್ತು ಆತ್ಮ ಇದೆ. ಈ ಶರೀರವಿದೆ, ತಿಳಿದುಕೊಳ್ಳಿರಿ, ಶಿವ ಆತ್ಮವಾಗಿದ್ದಾರೆ. ನೀವು ಭಾವಿಸಿರಿ ಶಕ್ತಿ. ಅದೇ ಉದಾಹರಣೆಯನ್ನು ಈ ಸೃಷ್ಟಿಯ ಮೇಲೆ ನೀಡಲಾಗಿದೆ. ರಹಸ್ಯವೇನೆಂದರೆ ಈ ಶರೀರವನ್ನು ಪ್ರಕೃತಿ ಎನ್ನುತ್ತಾರೆ, ಶಕ್ತಿ ಎನ್ನುತ್ತಾರೆ. ಮತ್ತು ಅದು ಆಗ ತಂದೆ ಏನು ಹೇಳುತ್ತಾರೆ? ಯಾವುದೇ ಒಂದು ವಸ್ತು ಒಂಟಿಯಾಗಿ ಏನು ಕೆಲಸ ಮಾಡಲು ಸಾಧ್ಯವಿಲ್ಲ. ಏನು ಆತ್ಮ ಇಲ್ಲದೆ ಶರೀರ ತಿನ್ನುತ್ತದೆ? ಆತ್ಮ ಇಲ್ಲದೆ ಶರೀರ ಏನಾದರೂ ಕುಡಿಯುತ್ತದೆ? ಏನನ್ನಾದರೂ ವಸ್ತು ತೆಗೆದುಕೊಳ್ಳುತ್ತದೆ? ಇಲ್ಲ ಅಲ್ಲವೇ? ಆತ್ಮ ಇದ್ದರೆ ಎಲ್ಲವನ್ನೂ ಮಾಡುತ್ತದೆ. ಆದ್ದರಿಂದ ಅವರ ಎಲ್ಲಾ ರೂಪಗಳನ್ನು ಈ ಸೃಷ್ಟಿಯ ಮೇಲೆ ಕೊಡಲಾಗಿದೆ. ಆದ್ದರಿಂದ ಯಾವ ಮಕ್ಕಳಿಗೆ ಜಗದಂಬೆಯ ಮೇಲೆ ಸ್ವಲ್ಪವಾದರೂ ಸಂಶಯವಿದೆಯೋ ಆ ಸಂಶಯದಿಂದ ಮೇಲೆದ್ದೇಳಿ ಹೊರಗೆ ಬನ್ನಿ, ಆಗಲೇ ಕಲ್ಯಾಣವಾಗುತ್ತದೆ. ಇಲ್ಲದಿದ್ದರೆ ಅಂತಿಮ ಸಮಯದಲ್ಲೇನಾಗುತ್ತದೆ? ಇಡೀ ಪ್ರಪಂಚ ನೋಡಲು ಸಾಧ್ಯವಾಗುತ್ತದೆ, ಮತ್ತು ಯಾರಿಗೆ ಸಂಶಯವಿದೆಯೋ ಅವರು ಎಂದಿಗೂ ನೋಡಲು ಸಾಧ್ಯವಾಗುವುದಿಲ್ಲ. ಇಡೀ ಸಂಸಾರಕ್ಕೆ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ. ಆದರೆ ಯಾರು ನಾವು ತಂದೆಯನ್ನು ಭೇಟಿಯಾಗುತ್ತೇವೆ, ನಮಗೆ ನಿಶ್ಚಯವಿದೆ ಎಂದು ಹೇಳಿಕೊಳ್ಳುತ್ತಾರೋ ಮತ್ತು ಸಂಶಯದಲ್ಲಿ ಹೊರಳಾಡುತ್ತಾರೋ ಅವರಿಗೆ ಎಂದಿಗೂ ಕಾಣಿಸಲು ಸಾಧ್ಯವಿಲ್ಲ. ಅವರಿಗಾಗಿ ಕೊನೆಯಲ್ಲಿ ಏನೆಂದು ಹೇಳುತ್ತಾರೆ? ಅಯ್ಯೋ ನನ್ನ ದೌರ್ಭಾಗ್ಯ ತಂದೆ ಹೇಳಿ ಹೋಗುತ್ತಾರೆ. ಸ್ವಲ್ಪ ದಿನ ನಶೆ ಇರುತ್ತದೆ ಮತ್ತು ನಂತರ ಆ ನಶೆ ಕಡಿಮೆ ಆಗುತ್ತದೆ. ಈ ನಶೆ ಇಳಿಯಬಾರದು. ಸಾಧಾರಣವಾಗಿ ಕಾಣುವ ದೇವಿಯನ್ನು ಸಾಧಾರಣವಾಗಿ ನೋಡಬೇಡಿ. ಇವರು ಶಕ್ತಿಯಾಗಿದ್ದಾರೆ, ಇವರು ಆದಿಶಕ್ತಿಯಾಗಿದ್ದಾರೆ. ಇವರು ಸೃಷ್ಟಿಯ ಮೇಲೆ ಬೀಳುವಂತಹ ಮೊದಲ ಕಿರಣವಾಗಿದ್ದಾರೆ. ಒಳ್ಳೆಯದು ಮಕ್ಕಳೇ, ಕಲ್ಯಾಣಕಾರಿ ತಂದೆ, ಕಲ್ಯಾಣಕಾರಿ ಡ್ರಾಮಾ ಮತ್ತು ಕಲ್ಯಾಣಕಾರಿ ಈ ಇಡೀ ಸಂಸಾರವಾಗಿದೆ. ಇದರಲ್ಲಿ ಸ್ವಲ್ಪವೂ ಅಕಲ್ಯಾಣವಾಗಲು ಸಾಧ್ಯವಿಲ್ಲ. ಆದ್ದರಿಂದ ಏನು, ಏಕೆ, ಹೇಗೆ, ಹಾಗೆ ಎಂಬ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡಿರಿ. ಬಾಬಾ ನಿಮ್ಮ ಅಪ್ಪಣೆ ಇದ್ದರೆ ನಿಮ್ಮ ಕೆಲವು ಮಕ್ಕಳು ಪ್ರಶ್ನೆ ಕೇಳಿದ್ದಾರೆ. ಒಂದು ಪ್ರಶ್ನೆ ಕೇಳಬಹುದೇ? ಯಾರು ಪ್ರಶ್ನೆ ಕೇಳುತ್ತೀರೋ ನಿಮ್ಮ ದಾದಾರವರ ಬಳಿ ಬಹಳ ಚೆನ್ನಾಗಿ ಉತ್ತರ ಸಿಗುತ್ತದೆ. ಸರಿ ತಾನೆ? ಪ್ರಶ್ನೆ ಉತ್ತರಗಳ ಕರ್ತವ್ಯ ಬ್ರಹ್ಮ ಬಾಬನಿಗೆ ಕೊಡಲಾಗಿದೆ. ಅವರಿಂದ ಹೊರಬಂದ ಮಾತುಗಳು ಮಹಾವಾಕ್ಯಗಳು ಎಂದು ಭಾವಿಸಿ ತಂದೆಯ ಸಂದೇಶ ಎಂದು ತಿಳಿದುಕೊಳ್ಳಬೇಕು. ಅವರು ಎಂದಿಗೂ ತಂದೆ ಇದು ಹೇಳುವುದಿಲ್ಲ, ನೀವೇಕೆ ಹೀಗೆ ಮಾಡಿದಿರಿ ಎಂದು. ಏಕೆಂದರೆ ಅವರ ಚೀಲದಲ್ಲಿ ಮೇಲಿಂದ ನಾವೇ ಜ್ಞಾನ ರತ್ನಗಳನ್ನು ತುಂಬಿ ಕಳುಹಿಸುತ್ತೇವೆ. ಆದ್ದರಿಂದ ನಿಶ್ಚಿಂತರಾಗಿರಿ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಸದಾ ಖುಷಿಯಾಗಿರಿ, ತಂದೆಯ ಜೊತೆ ಇರಿ, ಹಾರುತ್ತೀರಿ, ಅನ್ಯರನ್ನು ಮೇಲಾರಿಸುತ್ತೀರಿ. ಮತ್ತು ಯಾವ ಮಕ್ಕಳು ಪ್ರಶ್ನೆ ಮಾಡುತ್ತಾರೋ ಸರಿಯಾದ ಸಮಯದಲ್ಲಿ ಅದರ ಉತ್ತರವೂ ಸಿಗುತ್ತದೆ. ಒಂದು ವೇಳೆ ನಿಮ್ಮ ಪ್ರಶ್ನೆಯ ಗಳಿಗೆ ಅದೇ ಸಮಯಕ್ಕೆ ಬಂದಿದ್ದರೆ ತಂದೆ ಅವಶ್ಯವಾಗಿ ಉತ್ತರ ಕೊಡುತ್ತಾರೆ. ಒಂದು ವೇಳೆ ಮಕ್ಕಳಿಗೆ ಹೇಳುತ್ತಾರೆ, ಈಗ ಈ ಪ್ರಶ್ನೆ ಆಮೇಲೆ ಕೇಳಿ ಎಂದು ಅಂದರೆ ಭಾವಿಸಿ ಡ್ರಾಮಾದ ಸರಿಯಾದ ಸಮಯದ ದೃಶ್ಯ ಇನ್ನೂ ಬಂದಿಲ್ಲ ಎಂದು. ಒಳ್ಳೆಯದು, ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ.
ರೂಪ್ ಬಸಂತ ಭವ. ರೂಪ್ ಬಸಂತ್ ಎಂದರೆ ಸೈನ್ಸ್ ಮತ್ತು ಎಸೆನ್ಸ್ಫುಲ್, ಸಾರಯುಕ್ತ ಫುಲ್. ಹಾಗಾದರೆ ರೂಪ್ ಬಸಂತರಾಗಲು ಪರೀಕ್ಷಿಸಿಕೊಳ್ಳಿ. ಜ್ಞಾನ ಸಂಪನ್ನ ಮತ್ತು ಶಕ್ತಿ ಸಂಪನ್ನರಾಗಿ ಎಲ್ಲಿಯವರೆಗೆ ಆಗಿದ್ದೀರಿ ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.